ನಮಃ ಶಂಕರಾಯ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಈ ಪ್ರಪಂಚದಲ್ಲಿ ಶಾಶ್ವತ ಸುಖವನ್ನು ಬಯಸದೇ ಇರುವವರು ಯಾರೂ ಇಲ್ಲ. ಅದೇ ಸಮಯ ಈ ಪ್ರಪಂಚದಲ್ಲಿ ದುಃಖ ಬೇಕು ಅಂತ ಯಾರೂ ಕೂಡ ಬಯಸುವುದು ಇಲ್ಲ. ಹೀಗಿರಬೇಕಾದ್ರೆ ಶಾಶ್ವತ ಸುಖವನ್ನು ಬಯಸುವವರು ನಾವು ದುಃಖ ನಿವೃತ್ತಿಗೆ ನಾವೇನು ಮಾಡಬೇಕು ಅಂತ ಶ್ರೀ ಆದಿಶಂಕರಾಚಾರ್ಯರು ಭಗವತ್ಪಾದರು ನಮ್ಗೆ ಏನು ಉಪದೇಶವನ್ನು ಮಾಡಿದ್ದಾರೆ ಅಂತ ತಿಳಿಯೋಣ. ಉಪನಿಷತ್ಗಳಲ್ಲಿ ಒಂದು ವಾಕ್ಯ ಬರುತ್ತೆ, ದ್ವಿತೀಯಾದ್ವೈ ಭಯಂ ಭವತಿ ಅಂತ. ದ್ವಿತೀಯದಿಂದಲೇ ಭಯವು ಉಂಟಾಗಿದೆ ಅಂತ ಹೇಳುತ್ತಾರೆ. ಆ ದ್ವಿತೀಯ ಎಂದರೆ ಏನು ಅಂದರೆ, ನಮ್ಮ ಸ್ವರೂಪ ಆತ್ಮಸ್ವರೂಪವಲ್ಲದೆ ಬೇರೆ ಯಾವುದಾರೋ ಒಂದು ವಸ್ತು ಇದೆ ಅಂತ ನಮಗೆ ಒಂದು ಕಲ್ಪನೆ ಇದ್ದರೆ ಸಾಕು, ನಮಗೆ ಭಯ ಉಂಟಾಗುತ್ತೆ. ಅದರಿಂದಲೇ ನಮಗೆ ದುಃಖ ಬರುತ್ತೆ. ಹಾಗಾಗಿ ದುಃಖ ನಿವೃತ್ತಿಯಾಗಿ ನಮಗೆ ಶಾಶ್ವತ ಸುಖ ಬೇಕು ಅಂತ ನಾವು ಬಯಸಿದರೆ ನಮಗೆ ಮೊದಲು ಈ ದ್ವೈತಾತ್ಮಕವಾಗಿರುವಂತಹ ದುಃಖದ ನಿವಾರಣೆ ಆಗಲೇಬೇಕು. ಆ ದ್ವೈತ ನಿವೃತ್ತಿ ಹೇಗಾಗತ್ತೆ ಅಂದರೆ, ದ್ವೈತ ಹೇಗೆ ಹುಟ್ಕೊಂಡಿದೆ ಅಂತ ನಮಗೆ ಅರ್ಥವಾದರೆ ಅದರಿಂದ ಬಿಡುಗಡೆಯು ಕೂಡ ನಮಗೆ ಸಿಗುತ್ತೆ. ಆ ದ್ವೈತ ನಮ್ಗೆ ಹೇಗೆ ಉಂಟಾಗಿದೆ ಅಂದರೆ, ಭಗವತ್ಪಾದರು ತಮ್ಮ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಅಧ್ಯಾಸ ಭಾಷ್ಯ ಅಂತ ರಚನೆ ಮಾಡಿದ್ದಾರೆ. ಅದರಲ್ಲಿ ಅಧ್ಯಾಸದಿಂದಲೇ ಈ ಅವಿದ್ಯೆ ಬಂದು ಅದರಿಂದಲೇ ನಮಗೆ ಈ ಭಯ ಉಂಟಾಗುತ್ತಾ ಇದೆ, ದುಃಖ ಆಗುತ್ತಾ ಇದೆ, ಸಂಸಾರದ ಕಾರಣವಾಗುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಧ್ಯಾಸವೆಂದರೆ ಏನು ಅಂದರೆ, ಅನಾತ್ಮವಾಗಿರುವಂತಹ ಈ ಶರೀರದಲ್ಲಿ ಆತ್ಮ ಎಂಬುವಂಥ ಒಂದು ತಪ್ಪು ಕಲ್ಪನೆ, ಅದೇ ಸಮಯ ಚೈತನ್ಯ ಸ್ವರೂಪವಾಗಿರುವಂತಹ ಆತ್ಮನಲ್ಲಿ ಅನಾತ್ಮವಾಗಿರುವಂಥ ಶರೀರಾದಿಗಳ ಕಲ್ಪನೆಯೇ ತಪ್ಪು ಕಲ್ಪನೆಯೇ ಅಧ್ಯಾಸ ಅಂತ ಕರೆಯುತ್ತಾರೆ. ಈ ಒಂದು ಅಧ್ಯಾಸದಿಂದಲೇ, ಈ ತಪ್ಪು ಕಲ್ಪನೆಯಿಂದಲೇ ನಾವು ಲೋಕದಲ್ಲಿ ಎಲ್ಲ ವ್ಯವಹಾರವನ್ನು ಮಾಡ್ತೀವಿ ಅಂತ ಭಗವತ್ಪಾದರು ತಮ್ಮ ಸೂತ್ರ ಭಾಷೆಗಳಲ್ಲಿ ಬರೀತಾರೆ. ಒಂದೆಡೆ ಈ ರೀತಿಯಾಗಿ ಬರೀತಾರೆ, ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರ ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾ ಲೌಕಿಕಾಶ್ಚ ವೈದಿಕಾಶ್ಚ ಪ್ರವೃತ್ತಾಃ ಎಂಬುತ್ತಾರೆ. ಅಂದರೆ ಈ ಒಂದು ಅಧ್ಯಾಸದಿಂದಲೇ, ಅಂದರೆ ಆತ್ಮವು ಮತ್ತು ಅನಾತ್ಮವಿನಲ್ಲಿ ಕಲಬರಿಕೆಯಾಗಿ ನಮಗೆ ಅಧ್ಯಾಸ ಉಂಟಾಗುತ್ತಾ ಇದೆ. ಈ ಅಧ್ಯಾಸದಿಂದಲೇ ಸರ್ವೇ ವ್ಯವಹಾರ, ಎಲ್ಲ ವ್ಯವಹಾರಗಳು, ಚಟುವಟಿಕೆಗಳು ನಡೆಯುತ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಅಧ್ಯಾಸ, ಈ ತಪ್ಪು ಕಲ್ಪನೆಯ ನಿವೃತ್ತಿಯೇ, ಅವಿದ್ಯೆಯ ನಿವೃತ್ತಿಯೇ ನಮಗೆ ಜ್ಞಾನವು ಉಂಟು ಮಾಡುತ್ತದೆ. ಆ ಜ್ಞಾನದಿಂದಲೇ ನಮಗೆ ಶಾಶ್ವತ ಸುಖ ಬರುತ್ತೆ. ಹಾಗಾಗಿ ಶಾಶ್ವತ ಸುಖವನ್ನು ಬಯಸುವವರು ಈ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಲೇಬೇಕು. ಅದನ್ನು ಹೇಗೆ ಮಾಡಬೇಕಂದ್ರೆ, ಈ ಮಿಥ್ಯಾಜ್ಞಾನ ಅಥವಾ ಅವಿದ್ಯೆಯನ್ನು ಹೋಗಲಾಡಿಸುವುದು ಒಂದು ಮಾರ್ಗವಾಗಿದೆ. ಅವಿದ್ಯೆಯನ್ನು ಹೋಗಲಾಡಿಸೋದಕ್ಕೆ ಪೂಜ್ಯ ಭಗವತ್ಪಾದರೆ ನಮಗೆ ವೇದೋಕ್ತವಾದ ಶ್ರವಣ ಮನನ ನಿಧಿಧ್ಯಾಸನ ಪ್ರಕ್ರಿಯೆಯನ್ನು ಹೇಳಿಕೊಟ್ಟಿದ್ದಾರೆ. ಆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದಕ್ಕೆ ನಮಗೆ ಒಂದು ಸಾಮರ್ಥ್ಯ ಬರಬೇಕಾಗಿದೆ. ಆ ಸಾಮರ್ಥ್ಯವನ್ನು ಗಳಿಸಲು ನಮಗೆ ಭಗವತ್ಪಾದರು ತಮ್ಮ ಭಜಗೋವಿಂದಂನಲ್ಲಿ ಒಂದೆಡೆ ಹೇಳ್ತಾರೆ, ಗೇಯಂ ಗೀತಾ ನಾಮಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ಅಂತ ಹೇಳ್ತಾರೆ. ನಿತ್ಯವೂ ಭಗವದ್ಗೀತೆಯ ಪಾಠ, ವಿಷ್ಣು ಸಹಸ್ರನಾಮದ ಪಾಠ, ಭಗವಂತನ ಧ್ಯಾನ, ಸತ್ಸಂಗದ ಒಂದು ಸೇವೆ, ಸದ್ಗುರುಗಳ ಒಂದು ಸೇವೆ, ಆಮೇಲೆ ದಾನ ಧರ್ಮಾದಿಗಳು, ಇದೆಲ್ಲವೂ ಮಾಡೋದ್ರಿಂದ ನಮಗೆ ಚಿತ್ತಶುದ್ಧಿಯಾಗಿ ಅದರಿಂದ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಒಂದು ಯೋಗ್ಯತೆ ಹೊಂದಿಕೊಂಡು ನಾವು ಆತ್ಮ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಒಂದು ಪ್ರಶಸ್ತವಾದ ಮಾರ್ಗ ಭಗವತ್ಪಾದರು ನಮಗೆ ಉಪನಿಷತ್ಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ
ಈ ಶಂಕರ ಜಯಂತಿ ಪುಣ್ಯ ಸಮಾರಂಭದಲ್ಲಿ ನಾವು ಈ ಒಂದು ಪ್ರತಿಜ್ಞೆಯನ್ನು ಮಾಡೋಣ, ಸಂಕಲ್ಪವನ್ನು ಮಾಡೋಣ. ಪ್ರತಿನಿತ್ಯ ಯಥಾಶಕ್ತಿ ಭಗವದ್ಗೀತೆಯ ಪಾಠ, ವಿಷ್ಣು ಸಹಸ್ರನಾಮದ ಪಾಠ, ಭಗವದ್ಧ್ಯಾನ, ಚಿಂತನೆ, ಸತ್ಸಂಗದ ಸೇವೆ, ಸತ್ಸಂಗದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದು, ಹಾಗೆ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಅದರಿಂದ ನಾವು ನಮ್ಮ ಜೀವನವನ್ನು ಕೃತಾರ್ಥಗೊಳಿಸೋಣ. ಈ ಶಂಕರ ಜಯಂತಿ ಪರ್ವ ತಮ್ಮೆಲ್ಲರಿಗೂ ಶುಭಪ್ರದವಾಗಲಿ ಅಂತ ಆಶಿಸುತ್ತಾ ನಾನು ಈ ಒಂದು ಪ್ರವಚನ ನಿಲ್ಲಿಸುತ್ತೇನೆ. ಧನ್ಯವಾದ. ನಮಃಶಂಕರಾಯ. ಇಂತಿ ನಿಮ್ಮ ಅಭಿನಂದ. ನಮಸ್ತೆ.